ಮತ್ತು ಸರ್ಕಾರಕ್ಕೆ ಯಾವ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ? ನೋಡಿ, ಯಾವುದೇ ಸರ್ಕಾರ ಜನವಿರೋಧಿಯಾಗಿ ವರ್ತನೆ ಮಾಡಿದ್ರೆ ಆ ಸರ್ಕಾರಕ್ಕೆ ಆಯಸ್ಸಿಲ್ಲ. ಜನ ಶಾಪ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಇವತ್ತು ಶಾಪ ಹಾಕ್ತಾ ಇದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದರೆ ಅದರ ಪರಿಣಾಮ ಎಲ್ಲ ಬೆಲೆಗಳು ಹೆಚ್ಚಳ ಆಗ್ತವೆ ಅಂತ ವಿರೋಧ ಪಕ್ಷದಲ್ಲಿದ್ದಾಗ ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ರು. ಯಾಕೆ ಅವ್ರು ಹೇಳ್ತಾ ಇದ್ದು ಅವ್ರ ಮಾತು ಮರ್ತೋಗಿದೆಯಾ? ಅವ್ರು ಬೆಲೆ ಏರಿಕೆ ಮಾಡಿ ಸಮರ್ಥನೆ ಮಾಡ್ಕೊಳ್ತಾರೆ. ಭೂಸುಂಬೆ ಕೂಡ ಇವ್ರು ಬಣ್ಣ ಬದಲಾಯಿಸೋದು ನೋಡಿ ನಾಚಿಕೆ ಪಡ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ಅಬಕಾರಿ ತೆರಿಗೆಗಳನ್ನ ಹೆಚ್ಚಿಸುತ್ತೆ, ಹಾಗಾಗಿ ಪೆಟ್ರೋಲ್ ದರವನ್ನು ಏರಿಕೆ ಮಾಡಿದೆ. ಅವರು ಕೂಡ ಕಡಿಮೆ ಮಾಡಲಿ ಹಾಗಾಗಿಂದ ಹಾಗೇನೆ ಅಂತ ಕೇಂದ್ರ ಸರ್ಕಾರ ದರ ಇಳಿಕೆ ಮಾಡ್ತು. ಈಗ ₹3 ಕರ್ನಾಟಕದಲ್ಲಿ 2ನೇ ಬಾರಿ ಸೆಸ್ ಹೆಚ್ಚಳ ಮಾಡೋದು ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ? ಇದಂತೂ ಅವೈಜ್ಞಾನಿಕ ಅಂತೀರಿ ಹಾಗಿದ್ರೆ? ಅದೇ ಅವೈಜ್ಞಾನಿಕ ಅಲ್ಲ, ಜನವಿರೋಧಿ. ಬರೀ ಅವೈಜ್ಞಾನಿಕ ಅಲ್ಲ, ಜನವಿರೋಧಿ. ಇವರ ರಾಜಕೀಯ ತೆವಲಿಗೆ ಜನರ ಬದುಕನ್ನು ಕಿತ್ಕೊಳ್ಳೋಕೆ ಹೊಟ್ಟಿದ್ದಾರೆ. ಇವತ್ತು ಒಂದೇ ದಿನಕ್ಕೆ ಹೋರಾಟ ಸೀಮಿತನ ಅಥವಾ ಬಿಜೆಪಿ ವಿಧಾನಸಭೆ ಒಳಗೆ ಹೊರಗೆ ಎರಡು ಕಡೆ ಹೋರಾಟ ಮಾಡ್ತೀವಿ. ಎಸ್, ಇದಿಷ್ಟು ಕೂಡ ನನ್ನ ಸಿ ಟಿ ರವಿ ಅವರ ಮಾತು. ಅಂದರೆ ಕೇವಲ ಇವತ್ತು ಒಂದೇ ದಿನಕ್ಕೆ ಅಷ್ಟೇ ಈ ಹೋರಾಟ ಸೀಮಿತ ಅಲ್ಲ. ಮುಂದಿನ ದಿನಗಳಲ್ಲಿ ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಒಳಗೆ ಮತ್ತು ಹೊರಗೂ ಕೂಡ ಹೋರಾಟವನ್ನು ಮಾಡ್ತೇವೆ. ಜೊತೆಗೆ ನಿರಂತರವಾಗಿ ಪ್ರತಿಭಟನೆ ಮಾಡುವ ಮೂಲಕ ಜನ ವಿರೋಧಿ ನೀತಿಯನ್ನು ಜನರ ಮುಂದೆ ಇಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯದ ಹಣವನ್ನ ತೆಲಂಗಾಣಕ್ಕೆ ಕಳಿಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನೀತಿಗತ ರಾಜ್ಯ ಸರ್ಕಾರಕ್ಕೆ, ನೀತಿಗತ ರಾಜ್ಯ ಸರ್ಕಾರಕ್ಕೆ, ಬೆಲೆ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ನೀತಿಗತ ಕಾಂಗ್ರೆಸ್ ಸರ್ಕಾರಕ್ಕೆ.